ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳು. ಶ್ರೀನಿವಾಸನ್ ರಾಮಾನುಜನ್ ಅವರ ಪ್ರಬಂಧ. ಶ್ರೀನಿವಾಸನ್ ರಾಮಾನುಜನ್ ಅವರ ಈ ಒಂದು ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ಆದಷ್ಟು ಶೇರ್ ಮಾಡಿ. ಪೀಠಿಕೆ: ಗಣಿತ ಪ್ರಪಂಚದಲ್ಲಿ ಶ್ರೀನಿವಾಸನ್ ರಾಮಾನುಜನ್ ಎಂಬ ಅಸಾಧಾರಣ ತೇಜಸ್ಸು ಮತ್ತು ಪ್ರತಿಭೆಯ ಪ್ರತೀಕವಾಗಿ ಒಂದು ಹೆಸರು ಎಂದು ಕಾಣುತ್ತದೆ. ಡಿಸೆಂಬರ್ 22, 1887 ತಮಿಳುನಾಡಿನ ಈರೋಡ್ನಲ್ಲಿ ಜನಿಸಿದ ರಾಮಾನುಜನ್ ಅವರ ಜೀವನ ಕಥೆಯು ಉತ್ಸಾಹ, ಪರಿಶ್ರಮ ಮತ್ತು ಜ್ಞಾನದ ಅಚಲ ಅನ್ವೇಷಣೆಯ ಶಕ್ತಿಗೆ ಸಾಕ್ಷಿಯಾಗಿದೆ. ವಿವರಣೆ: ಚಿಕ್ಕ ವಯಸ್ಸಿನಿಂದಲೂ ರಾಮಾನುಜನ್ ಅಂಕಿಅಂಶಗಳ ಅಸಾಧಾರಣ ಸಾಮರ್ಥ್ಯವನ್ನು ಪ್ರದರ್ಶಿಸಿದರು. ಗಣಿತಶಾಸ್ತ್ರದೊಂದಿಗಿನ ಅವರ ಆಕರ್ಷಣೆಯು ಔಪಚಾರಿಕ ಶಿಕ್ಷಣದ ಮೂಲಕ ಘೋಷಿಸಲ್ಪಟ್ಟಿಲ್ಲ, ಆದರೆ ಗಣಿತ ಪರಿಕಲ್ಪನೆಗಳ ಪ್ರಪಂಚದೊಂದಿಗೆ ಅವರು ಭಾವಿಸಿದ ಆಂತರಿಕ ಸಂಪರ್ಕದಿಂದ ಹೊರಹೊಮ್ಮಿತು. ಚಿಕ್ಕ ವಯಸ್ಸಿನಲ್ಲಿ ಅವರು ಸ್ವತಂತ್ರವಾಗಿ ಪ್ರಮೇಯಗಳು ಮತ್ತು ಸೂತ್ರಗಳನ್ನು ಕಂಡುಹಿಡಿದರು. ಅವರ ವಿಶೇಷ ಗಣಿತ ಒಳನೋಟಗಳೊಂದಿಗೆ ನೋಡಕಗಳನ್ನು ತುಂಬಿದವರು. ಸವಾರಿ ಸಂದರ್ಭಗಳಲ್ಲಿ ಬೆಳೆದ ರಾಮಾನುಜನ್ ಸವಾಲಿನ ಸಂದರ್ಭಗಳಲ್ಲಿ ಬೆಳೆದ ರಾಮಾನುಜನ್ ಆರ್ಥಿಕ ಹೋರಾಟಗಳನ್ನು ಎದುರಿಸಿದರು. ಅದು ಮುಂದುವರೆದ ಗಣಿತ ಸಂಪನ್ಮೂಲಗಳಿಗೆ ಅವರ ಪ್ರವೇಶವನ್ನು ಸೀಮಿತಗೊಳಿಸಿತು. ಈ ಅಡೆತಡೆಗಳ ಹೊರತಾಗಿಯೂ ಅವರ ಗಣಿತದ ಉತ್ಸಾಹವು ಪ್ರಕಾಶಮಾನವಾಗಿ ಉರಿಯಿತು. ಅವರು ಗಣಿತದ ಪರಿಶೋಧನೆಯ ಆಳಕ್ಕೆ ಸಾವಿಲ್ಲದ ಉತ್ಸಾಹದಿಂದ ತಮ್ಮದೇ ಆದ ಪುಸ್ತಕಗಳು ಮತ್ತು ವಸ್ತುಗಳನ್ನು ಹುಡುಕಿದರು. ಉಪಸಂಹಾರ: ಇವರನ್ನು ಅದ್ವಿತೀಯ ಭಾರತೀಯ ಗಣಿತಜ್ಞ ಎಂದು ಕರೆಯುತ್ತಾರೆ. ಇವರ ಅನಾರೋಗ್ಯದಿಂದ ಇವರು ಹೆಚ್ಚು ಕಾಲ ಉಳಿಯಲಿಲ್ಲ. 1920 ಏಪ್ರಿಲ್ 26 ಕುಂಭಕೋಣಂನಲ್ಲಿ ಕೇವಲ 33ನೇ ವಯಸ್ಸಿನಲ್ಲಿ ವಿಧಿವಶರಾದರು. ಇನ್ನು ಹೆಚ್ಚು ಬದುಕಿದ್ರೆ ಇನ್ನು ಗಣಿತದ ಬಗ್ಗೆ ಎಷ್ಟೊಂದು ಸಾಧನೆ, ಎಷ್ಟೊಂದು ಪ್ರಮೇಯಗಳನ್ನು ಶ್ರೀ ರಾಮಾನುಜನ್ ಅವರು ಕೊಡುಗೆ ಆಗಿರುತ್ತೆ ಅನ್ನೋದನ್ನು ಊಹೆ ಕೂಡ ಮಾಡೋಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾ, ಶ್ರೀನಿವಾಸನ್ ರಾಮಾನುಜನ್ ಅವರ ಈ ಒಂದು ಪುಟ್ಟ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಏನಾದರೂ ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.